ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಕಾಟಕಟ್ಟೆ ಎತ್ತ ಇವತ್ತು ಕರುನಾಡಿನ ಚಿತ್ತ ನೆಟ್ಟಿದೆ. ಕಂಬಿ ಹಿಂದಿರೋ ಕಾಟೇರನಿಗೆ ಜಾಮೀನಿನ ಚಿಂತೆ ಶುರುವಾಗ್ಬಿಟ್ಟಿದೆ. ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಅತ್ತ ಪವಿತ್ರ ಗೌಡರಿಂದಲೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಏನಾಗಲಿದೆ ಡೆವಿಲ್ ಗ್ಯಾಂಗ್ನ ಜೈಲ್ ಭವಿಷ್ಯ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಡಿ ಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಕಾರಣ ಫ್ಲೈಟ್ ಎಲ್ಲ ಬುಕ್ ಆಗಿದೆ ಅಂತೆ. ಅವ್ರು ಬಿಡುಗಡೆ ಆಗ್ತಾರೆ, ಅಣ್ಣನನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ. ಅಷ್ಟು ಈಸಿ ಇದೆಯಾ ಬೇಲ್ ಸಿಗೋದು ಅನ್ನೋದು ಪ್ರಶ್ನೆ. ಹಾಗಾಗಿ ಇವತ್ತು ಕಟಕಟೆಯತ್ತ ಎಲ್ಲರ ಚಿತ್ತ. ಏನಾಗಬಹುದು ನಟ ದರ್ಶನ್ ಅವರ ಭವಿಷ್ಯ? ಕಾರಣ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆಲ್ರೆಡಿ ವಿಚಾರಣೆ ಆಗಿದೆ. ವಿಚಾರಣೆ ಆಗಿದ್ದು ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಕಾರಣ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬಾರದು ಅಂತ. ಹಾಗಾಗಿ ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಬೆಳವಣಿಗೆ? ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜೊತೆಗೆ ಪ್ರದೋಷ್ ಜೈಲಿಗೆ ಶಿಫ್ಟ್ ಪ್ರಶ್ನೆ ಮಾಡಿದ್ದ ಅರ್ಜಿ ಕೂಡ ವಿಚಾರಣೆಯಾಗುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇಂದು ರೌಡಿ ಗ್ಯಾಂಗ್ ಕಾರಾಗೃಹವಾಸ ಅಂತ್ಯ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ನಿನ್ನೆಗೆ 100 ದಿನಗಳೇ ಕಳೆದಿವೆ. ಜೂನ್ 22ನೇ ತಾರೀಕು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಪರಪ್ಪನ ಅಗ್ರಹಾರ ಜೈಲಲ್ಲಿ 68 ದಿನಗಳ ಕಾಲ ಕಳೆದ ದಾಸ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡು ರಾಜಾತಿಥ್ಯ ಪಡೆದು ಭಾರಿ ಸದ್ದು ಮಾಡಿದ್ರು. ಈ ಹಿನ್ನೆಲೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆದ ದರ್ಶನ್ 32 ದಿನ ಕಳೆದಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಪರ ವಕೀಲರು 2 ಬಾರಿ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಮುಂದೂಡಿಕೆ ಮಾಡಲಾಗಿದೆ. ಇಂದು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಅಂತ ಭವಿಷ್ಯ ನಿರ್ಧಾರವಾಗಲಿದೆ. ಈ ಮಧ್ಯೆ ಇವತ್ತು ರೌಡಿ ಗ್ಯಾಂಗ್ ಕಸ್ಟಡಿಯೂ ಅಂತ್ಯ ಆಗಲಿದ್ದು ಮತ್ತೆ ನ್ಯಾಯಾಂಗ ಬಂಧನ ಆಗುತ್ತಾ ಇಲ್ಲ ಜಾಮೀನಾಗುತ್ತಾ ಅನ್ನೋದು ಕುತೂಹಲವಾಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಬದಲು ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಇತ್ತ ಆಕ್ಷೇಪಣೆ ಸಲ್ಲಿಕೆ ಮಾಡಲಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್ ಪೊಲೀಸರ ಪರ ಪ್ರತಿವಾದ ಮಾಡಲಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಬೇಲ್ ಭವಿಷ್ಯ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಾಗೆ A2 ಆರೋಪಿ ದರ್ಶನ್ ಲವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಅಂತ ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚಿಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಅಂದಿದ್ದಾರೆ. ಇಂದು ಹೈಕೋರ್ಟ್ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದರ್ಶನ್ ಪವಿತ್ರ ಅಲ್ಲದೆ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇಂದು ನಡೆಯಲಿದೆ. ಅತ ಪ್ರದೋಷ್ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರು. ಇಂದು ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿರುವ ದರ್ಶನ್ ಪವಿತ್ರ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಜಾಮೀನಿಗಾಗಿ ಇಬ್ಬರೂ ಅರ್ಜಿ ಸಲ್ಲಿಸಿದ್ದು ಏನಾಗಲಿದೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಜೈಲಲ್ಲಿ ಸುಬ್ಬಿ ವಿಲವಿಲ, ಹೊರ ಜಗತ್ತಿಗೆ ಬರಲು ಕಾತರ. ಕೊಲೆ ಕೇಸಲ್ಲಿ ಜೈಲಲ್ಲಿ 100 ದಿನ ಪೂರೈಸಿರೋ ಡಿ ಗ್ಯಾಂಗ್ ಹೊರ ಜಗತ್ತಿಗೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಹೀಗಾಗಿ ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಜಾಮೀನಿಗೆ ಅರ್ಜಿ ಹಾಕಿದ್ದು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗಲಿದ್ಯಾ ಅನ್ನೋದು ಇಂದು ಗೊತ್ತಾಗಲಿದೆ.
ಕೇಸ್ ಸಂಬಂಧ ಸಾಕ್ಷ್ಯ ಕಂಟಕ. ಕೊಲೆ ಕೇಸ್ ಸಂಬಂಧ ಪೊಲೀಸರು ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ದರ್ಶನ್ ಪವಿತ್ರ ಬಟ್ಟೆ ಮೇಲೆ ಬಿದ್ದ ರಕ್ತದ ಕಲೆಗಳು, ಆರೋಪಿಗಳು ತೊಟ್ಟಿದ್ದ ಚಪ್ಪಲಿ, ಶೂ ಮೇಲಿನ ರಕ್ತದ ಕಲೆ, ಸಿಸಿಟಿವಿ ದೃಶ್ಯ, ಫೋನ್ ಕಾಲ್ಸ್, ಮೊಬೈಲ್ ಲೊಕೇಶನ್, ಆರೋಪಿಗಳ ಮೊಬೈಲ್ನಲ್ಲಿದ್ದ ಹಲವು ಫೋಟೋಗಳು ಹಾಗೂ ವಿಡಿಯೋಗಳು ಈಗಾಗಲೇ ಪೊಲೀಸರ ಕೈ ಸೇರಿದೆ. ಈ ಸಾಕ್ಷಿಗಳನ್ನಿಟ್ಟುಕೊಂಡು ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆಯಾಗಿದ್ದು ಈಗ ಜಾಮೀನಿಗಾಗಿ ಹೋರಾಡ್ತಿದ್ದಾರೆ. ಜಾಮೀನಿಗಾಗಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಕಾತರದಿಂದ ಕಾಯ್ತಿದ್ದಾಳೆ. ಆಚೆ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಈಗಾಗಲೇ ಪವಿತ್ರ ಪರ ಲಾಯರ್ ಅವರ ವಾದ ಮಂಡಿಸಿದ್ದು ಹಲವು ಮಾಹಿತಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಪವಿತ್ರ ಪರ ವಕೀಲರ ವಾದ. ಪವಿತ್ರ ರೇಣುಕಾ ಸ್ವಾಮಿ ಕಪಾಳಕ್ಕೆ ಹೊಡೆದ್ಲು. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಕಪಾಳಕ್ಕೆ ಹೊಡೆದಿದ್ದು ಬಿಟ್ರೆ ಬೇರ್ಯಾವ ಆರೋಪವಿಲ್ಲ. ರೇಣುಕಾ ಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ. ಅದೇ ಕಾರಣಕ್ಕೆ ರೇಣುಕಾನನ್ನ ದೂಷಿಸುವ ಹಕ್ಕಿದೆ. ರೇಣುಕಾ ಕೃತ್ಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಪವಿತ್ರ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ. ಕೊಲೆಯಲ್ಲಿ ಪವಿತ್ರ ಗೌಡರದ್ದು ಯಾವುದೇ ಪಾತ್ರವಿಲ್ಲ ಅಂತ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ವಾದ ಮಾಡಿದ್ದಾಗಿದೆ. ಇಂದು 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಇಂದು ದಾಸನ ಪರ ಸಿವಿ ನಾಗೇಶ್ ವಾದ ಮಾಡುವ ಸಾಧ್ಯತೆ ಇದೆ. ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಕರುನಾಡಲ್ಲಿ ಅದು ಕೂಡ ದರ್ಶನ್ ಅಭಿಮಾನಿಗಳು ಎಸ್ಪೆಷಲಿ ಎದುರು ನೋಡ್ತಿದ್ದಾರೆ. ಇವತ್ತು ನಮ್ಮ ಅಣ್ಣನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಕಾರಣ ಹೆಲಿಕಾಪ್ಟರ್ ಬೇರೆ ಬುಕ್ ಮಾಡಿದ್ದಾರಂತೆ ಅದ್ಧೂರಿಯಾಗಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ. ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ಆಗಬಹುದು, ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಈಗಾಗಲೇ ದರ್ಶನ್ ಹೊರಗಡೆ ಬರಲಿ ಅಂತೇಳಿ ನೀವು ಹೇಳಿದ ಹಾಗೆ ದರ್ಶನ್ ಅಭಿಮಾನಿಗಳು ಪ್ರತಿದಿನವೂ ಕೂಡ ಅವರನ್ನು ಹೊರಗಡೆ ತರೋದಕ್ಕೆ ಎಲ್ಲ ರೀತಿಯಂಥ ಕಾದು ಕುಳಿತಿದ್ದಾರೆ. ಜೊತೆಗೆ ಅವರದ್ದು ತಪ್ಪೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಅವರ ಬಾಸ್ನ ಹೊಗಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಕಾನೂನು ಪ್ರಕ್ರಿಯೆಗಳು ಆಗ್ತಿವೆ. ಶುಕ್ರವಾರ ಈ ಒಂದು ದರ್ಶನ್ ಜಾಮೀನು ಅರ್ಜಿಗೆ SPP ಅಂದರೆ ಸರ್ಕಾರದ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಅವತ್ತು ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡುವಂತೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು 57ನೇ CCH ಕೋರ್ಟ್ನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ ಯಾವ ರೀತಿ ವಾದ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ